ನೀವು 45 ರಿಂದ 55 ವರ್ಷದ ಮಹಿಳೆಯರ ಈ ಸಮಸ್ಯೆಗಳಿಂದ ಬಳಲ್ತಾ ಇರಬಹುದು. ನಿದ್ರಾಹೀನತೆ, ತುಂಬಾ ಟೆನ್ಷನ್, ಮಾನಸಿಕವಾದಂತ ಖಿನ್ನತೆ, ಇಡೀ ಮೈಯೆಲ್ಲ ನೋವು, ಗಂಟು ನೋವುಗಳು, ಲೈಂಗಿಕ ಶಕ್ತಿ ಕಮ್ಮಿ ಆಗುವಂತದ್ದು, ಅದರಲ್ಲಿ ಆಸಕ್ತಿ ಕಮ್ಮಿ ಆಗುವಂತದ್ದು, ಯೋನಿದ್ವಾರದಲ್ಲಿ ಡ್ರೈನೆಸ್ ಆಗುವಂತದ್ದು, ಈ ಎಲ್ಲ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಾ? ಇದಕ್ಕೆ ಮೆನೋಪಾಸ್ ಅಂತೀವಿ, ಋತುಚಕ್ರ ಬಂದಾಗೋದು ಅಂತೀವಿ. ಮುಂಚೆ 25 ವರ್ಷದಿಂದ ಈ ಸಮಸ್ಯೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ಲ. ಯಾಕೆಂದ್ರೆ ಆಗಿನ ಕಾಲದಲ್ಲಿ ಮಹಿಳೆಯರಿಗೆ ಇದ್ರ ಬಗ್ಗೆ ವಿಚಾರ ಮಾಡೋದಕ್ಕೂ ಸಮಯನೇ ಇಲ್ಲಾಗಿತ್ತು. ತುಂಬಾ ದೊಡ್ಡ ದೊಡ್ಡ ಕುಟುಂಬಗಳು, ಮನೆಯಲ್ಲಿ ಒಂದು 20-25 ಜನ ಇರ್ತಿದ್ರು. ಅವರ ಆರೈಕೆ ಮಾಡೋದ್ರಲ್ಲಿ, ಅವರ ಯೋಗಕ್ಷೇಮ ಮಾಡೋದ್ರಲ್ಲಿ ನಮ್ಮ ಮಹಿಳೆಯರು ವಯಸ್ಸಾದ್ಮೇಲೆ ಇದನ್ನೆಲ್ಲ ಮರ್ತು ಬಿಡ್ತಿದ್ರು. ಆದ್ರೆ ಇವತ್ತು ತುಂಬಾ ಚಿಕ್ಕ ಫ್ಯಾಮಿಲಿ, ನ್ಯೂಕ್ಲಿಯರ್ ಫ್ಯಾಮಿಲಿ, ಒಂದೋ ಎರಡೋ ಜನ, ಮಗ ಒಂದು ಅಥವಾ ಮಗಳು ಒಬ್ಳು, ಗಂಡ ಮಾತ್ರ. ಮಗಳು ವಿದ್ಯಾಭ್ಯಾಸಕ್ಕೆ ಹೊರಗೋಗಿರ್ತಾಳೆ, ನೀವು ವಯಸ್ಸಾಗಿರ್ತೀರಿ. ಈ ವಯಸ್ಸಿನಲ್ಲಿ ಈ ಮುಟ್ಟು ನಿಲ್ಲುವಂತ ಕ್ರಿಯೆ ಅಥವಾ ಋತುಚಕ್ರ ಬಂದಾಗುವಂತ ಕ್ರಿಯೆ ಮತ್ತು ನಿಮಗೆ ಲೈಂಗಿಕವಾಗಿ ಆಕರ್ಷಣೆ ಕಮ್ಮಿ ಆಗುವಂತ ಸಮಯ, ಈ ಸಮಯದಲ್ಲಿ ಮೆನಪಾಸ್ ಇವತ್ತು ತುಂಬಾ ದೊಡ್ಡ ಪ್ರಮಾಣದ ಸಮಸ್ಯೆಯನ್ನು ಮಾಡ್ತಾ ಇದೆ ಸಮಾಜದಲ್ಲಿ. ಇದಕ್ಕೆ ಕಾರಣ ನಿಮ್ಮ ಬಾಡಿಯಲ್ಲಾಗುವಂತ ಹಾರ್ಮೋನ್ ವ್ಯತ್ಯಾಸ, ಈಸ್ಟ್ರೋಜನ್ ಪ್ರಮಾಣ ಕಮ್ಮಿ ಆಗುತ್ತೆ. ಇದರಿಂದಾಗಿ ಯಾವುದ್ರಲ್ಲೂ ಆಸಕ್ತಿ ಇಲ್ಲ. ಎಷ್ಟೋ ಜನ ಆಸ್ಪತ್ರೆಗೆ ದಿನನಿತ್ಯ ಬರ್ತಾರೆ. ಇದನ್ನ ಹೇಗೆ ಎದುರಿಸೋದು? ಇದೊಂದು ದೊಡ್ಡ ಸವಾಲು ಇವತ್ತು ವೈದ್ಯಕೀಯ ಲೋಕಕ್ಕೆ ಮೆನಪಾಸ್ ಹೇಳುವಂತದ್ದು. ಮೊದಲನೇದಾಗಿ ಇದು ನೈಸರ್ಗಿಕವಾಗಿ ಆಗುವಂತದ್ದು ಹೇಳುವಂತದ್ದು ನಿಮ್ಮ ಮನಸ್ಸಿಗೆ ಬರಬೇಕು ಮತ್ತು ಆದಷ್ಟು ನಿಮ್ಮನ್ನು ನೀವು ಹೆಚ್ಚು ಕೆಲಸದಲ್ಲಿ ತೊಡಗಿಸ್ಕೊಳ್ಬೇಕು. ನೀವು ಯಾರು ಮನೆಯಲ್ಲಿ ಖಾಲಿ ಕೂತ್ಕೊಳ್ತಾರಲ್ಲ ಅವರಿಗೆ ಈ ಸಮಸ್ಯೆಗಳು ಹೆಚ್ಚಾಗುತ್ತೆ. ಇನ್ನೇನಾದ್ರೂ ಸಣ್ಣ ಪುಟ್ಟ ಸಮಸ್ಯೆಗಳಾದ್ರೆ ಹಾರ್ಟ್ ಫ್ಲಶಸ್ ಬರೋದು, ನಿದ್ರಾಹೀನತೆ ಆಗುವಂತದ್ದು, ಜಾಯಿಂಟ್ ಪೇನ್ಸ್ ಇರುವಂತದ್ದಿದ್ರೆ ವೈದ್ಯರ ಸಲಹೆಯನ್ನು ಪಡ್ಕೋಬೇಕು. ಅಗತ್ಯ ಇದ್ರೆ ನಿಮಗೆ ಅದಕ್ಕೆ ಹಾರ್ಮೋನ್ ಮಾತ್ರೆಗಳನ್ನು ಕೊಡ್ತಾರೆ. ಎಲ್ಲಕ್ಕಿಂತ ಮುಖ್ಯ ನಿಮ್ಮನ್ನು ನೀವು ತೊಡಗಿಸ್ಕೋಬೇಕು. ನನ್ನ ಪ್ರಕಾರ ದಿನಕ್ಕೆ ಬೆಳಗ್ಗೆ 1 ಗಂಟೆ, ಸಂಜೆ 1 ಗಂಟೆ ಕಂಪಲ್ಸರಿ ವ್ಯಾಯಾಮ ಮಾಡಬೇಕು. ಯೋಗ ಮಾಡಿದರೆ ತುಂಬಾ ಒಳ್ಳೇದು. ಇವೆಲ್ಲದರಿಂದ ಮನಸ್ಸು ಪ್ರಶಾಂತವಾಗುತ್ತೆ. ಈ ಮೆನಪಾಸ್ ಸಮಸ್ಯೆಯನ್ನ ಎಷ್ಟು ಉಲ್ಬಣವಾಗ್ತಾ ಇದೆ ಇವತ್ತು ಅಂದ್ರೆ ಅನೇಕ ಜನರು ಆತ್ಮಹತ್ಯೆ ಕೂಡ ಮಾಡ್ಕೋತಾರೆ, ಹೊಡಿತಾರೆ, ಬಡಿತಾರೆ. ಮನೆಯ ಒಂದು ಸಾಮಾಜಿಕ ಸಾಮರಸ್ಯನೇ ಹಾಳಾಗ್ಬಿಡುತ್ತೆ. ಹೀಗಾಗಿ ಮೆನಪಾಸ್ ಅನ್ನು ಎದುರಿಸಬೇಕು ಅಂದ್ರೆ ಇದೆಲ್ಲದನ್ನು ಮಾಡ್ಲೇಬೇಕು. ಸಾತ್ವಿಕ ಆಹಾರ ತೆಗೆದುಕೊಳ್ಬೇಕು, ನೀರನ್ನು ಹೆಚ್ಚು ಕುಡಿಯಬೇಕು ಮತ್ತು ಯೋಗವನ್ನು ಮಾಡ್ಲೇಬೇಕು. ಇದರ ಬಗ್ಗೆ ಮತ್ತು ಏನಾದ್ರೂ ಹೆಚ್ಚು ಮಾಹಿತಿ ತಿಳ್ಕೋಬೇಕು ಅಂದ್ರೆ ನೀವು ನಮ್ಮನ್ನು ಸಂಪರ್ಕ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಕೂಡ ಇದನ್ನ ಹೇಳಿ. ಅದರಿಂದ ಅವರಿಗೂ ಕೂಡ ಉಪಕಾರ ಆಗುತ್ತೆ.